ಬಿಸಿ ಬಿಸಿಯಾಗಿ ಬಾಳೆಕಾಯಿಯಿಂದ ರವಾ ಫ್ರೈಯನ್ನು ಮಾಡಿ ತಿನ್ನಬೇಕು ಅಂತ ಆಸೆ ಆಯಿತು. ಹಾಗಾಗಿ ಮಾಡ್ಕೊಳ್ತಾ ಇದ್ದೇನೆ. ಹೇಗೂ ಮಾಡ್ತಾ ಇದ್ದೇನಲ್ಲ, ರೆಸಿಪಿಯನ್ನು ನಿಮ್ಮ ಜೊತೆನೂ ಶೇರ್ ಮಾಡುವ ಅಂತ ಶೇರ್ ಮಾಡ್ತಾ ಇದ್ದೇನೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸಂಜೆ ಸ್ನ್ಯಾಕ್ಸಿಗೆ ಇರ್ಬೋದು ಅಥವಾ ಊಟದ ಜೊತೆ ನಂಚ್ಕೊಳ್ಳಿಕ್ಕೆ ಈ ಒಂದು ರೆಸಿಪಿ ತುಂಬಾನೇ ಚೆನ್ನಾಗಾಗ್ತದೆ. ಇದನ್ನ ಮಾಡಲಿಕ್ಕೆ ನನ್ನ ಹತ್ರ ಕೊತ್ತಂಬರಿ ಬೀಜದ ಪುಡಿ ಆಗಲಿ ಅಥವಾ ಜೀರಿಗೆ ಪುಡಿ ಆಗಲಿ ಇರಲಿಲ್ಲ. ಹಾಗಾಗಿ ನಾನು 2 ಟೇಬಲ್ ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜವನ್ನು ಹಾಕೊಂಡಿದ್ದೇನೆ ಮಿಕ್ಸಿ ಜಾರಲ್ಲಿ. ಹಾಗೆ ಅರ್ಧ ಟೇಬಲ್ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕೊಂಡು ನುಣ್ಣಗೆ ಪುಡಿಯನ್ನು ಮಾಡ್ಕೊಳ್ತೇನೆ. ನಿಮ್ಮ ಹತ್ರ ಧನಿಯಾ ಪೌಡ್ರು ಜೀರಿಗೆ ಪೌಡ್ರ್ ಇತ್ತು ಅಂದರೆ ಡೈರೆಕ್ಟಾಗಿ ಪೌಡ್ರನ್ನೇ ಹಾಕ್ಕೊಳ್ಬೋದು. ನನ್ನ ಹತ್ರ ಪೌಡ್ರ್ ಇಲ್ಲದೆ ಇರೋದ್ರಿಂದ ನಾನು ಪೌಡ್ರನ್ನು ಮಾಡಿ ಉಪಯೋಗಿಸ್ತಾ ಇದ್ದೇನೆ. 2 ಟೇಬಲ್ ಚಮಚ ಆಗುವಷ್ಟು ಪೌಡ್ರನ್ನ ಹಾಕೊಂಡಿದ್ದೇನೆ. ಅದಕ್ಕೆ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ರೆಸಿಪಿಯನ್ನು ಮಾಡುವಾಗ ನಾವು ಹೊರಗಡೆ ಕೋಟಿಂಗನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಬೇಕಾಗ್ತದೆ, ಇಲ್ಲಾಂದರೆ ಸಪ್ಪೆ ಆಗ್ತದೆ. 1 ಟೇಬಲ್ ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಸ್ವಲ್ಪ ಅರಿಶಿಣವನ್ನು ಹಾಕೊಂಡಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ಉಪ್ಪು, ಹುಳಿ, ಖಾರ ಎಲ್ಲ ಕೂಡ ಕರೆಕ್ಟಾಗೇ ಇರಬೇಕು ಇದಕ್ಕೆ. ಇಲ್ಲಾಂದರೆ ಒಳಗಡೆ ನಾವು ಬಾಳೆಕಾಯಿಯನ್ನು ತಿನ್ನುವಾಗ ಸಪ್ಪೆ ಅಂತ ಅನಿಸ್ಬೋದು. ನಂತರ 2 ಟೀ ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಹುಳಿಗೆ ನಾನು ಲಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಾಂದರೆ ಹುಣಸೆ ಹಣ್ಣಿನ ರಸ ಅಥವಾ ಆಮ್ಚೂರ್ ಪೌಡ್ರ್ ಯಾವುದನ್ನು ಬೇಕಾದರೂ ಹಾಕ್ಕೊಳ್ಬೋದು. ಇದಕ್ಕೆ ಇಂಗನ್ನು ಕಡಲೆ ಗಾತ್ರಕ್ಕಿಂತ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೇನೆ, ಮಡ್ಡಿ ಇಂಗು. ಹಾಗಾಗಿ ನೀರಲ್ಲಿ ಹಾಕಿ ಕರಡಿ ತಗೊಳ್ತಾ ಇದ್ದೇನೆ. ನೀವು ಪೌಡ್ರ್ ಹಿಂಗಾದರೆ ಡೈರೆಕ್ಟಾಗಿ ಉಪಯೋಗಿಸ್ಕೊಳ್ಬೋದು. ಚೆನ್ನಾಗಿ ಮಸಾಲೆಯನ್ನು ಒಮ್ಮೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರನ್ನು ಹಾಕ್ತಾ ಕಲಿಸ್ಕೊಳ್ತೇನೆ. ನೀರನ್ನು ಒಮ್ಮೆಲೆ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕು. ತುಂಬ ಗಟ್ಟಿಯಾಗಿಯೂ ಬೇಡ, ಹಾಗಂತ ತುಂಬ ನೀರಾಗಿಯೂ ಕೂಡ ಬೇಡ, ಹದವಾಗಿ ಕಲಿಸ್ಕೊಳ್ಬೇಕು. ನಾನು ತೋರಿಸ್ತೇನೆ ಯಾವ ಹದದಲ್ಲಿ ಇರಬೇಕು ಇದು ಅಂತ. ತುಂಬ ಗಟ್ಟಿಯಾಗಿ ಮಾಡಿಕೊಂಡ್ರೆ ಅದಕ್ಕೆ ಹಚ್ಚಲಿಕ್ಕೆ ಕಷ್ಟ ಆಗ್ತದೆ. ತುಂಬ ನೀರಾದರೆ ಮಸಾಲೆ ಅಂಟ್ಕೊಳ್ಳೋದೇ ಇಲ್ಲ. ಹಾಗಾಗಿ ಹದವಾಗಿ ನಾವು ಮಸಾಲೆಯ ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕು. ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ನಾನು ಕಲಿಸ್ಕೊಂಡಿದ್ದೇನೆ. ಸ್ಮೂತಾಗಿ ಇದೆ ನೋಡ್ಬೋದು. ಬಾಳೆಕಾಯಿಯನ್ನು ತೊಗೊಂಡಿದ್ದೇನೆ. ನಾನಿಲ್ಲಿ 2 ಬಾಳೆಕಾಯಿಯಿಂದ ಈ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಬಾಳೆಕಾಯಿಯ ಸಿಪ್ಪೆಯನ್ನೆಲ್ಲ ತೆಗೆದು 2 ಭಾಗವಾಗಿ ಮಾಡಿಕೊಂಡು ಮಾಡ್ತಾ ಇದ್ದೇನೆ. ಉದ್ದುದ್ದ ಬಾಳೆಕಾಯಿ ಇರೋದ್ರಿಂದ ನಾನು 2 ಭಾಗ ಮಾಡ್ಕೊಂಡಿದ್ದೇನೆ. ಚಿಕ್ಕ ಬಾಳೆಕಾಯಿ ಆದರೆ ಇಡಿಯಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಬೋದು. ಈ ರೀತಿ ಹದವಾಗಿ ತೆಳ್ಳಗೆ ಮಾಡ್ಕೊಂಡಿದ್ದೇನೆ. ತುಂಬ ದಪ್ಪನೂ ಅಲ್ಲ, ತುಂಬ ತೆಳ್ಳಗೂ ಕೂಡ ಅಲ್ಲ. ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ಸ್ವಲ್ಪ ದಪ್ಪವಾಗಿದ್ರೆ ಇಷ್ಟ ಆಗ್ತದೆ, ಕೆಲವೊಬ್ಬರಿಗೆ ತುಂಬ ತೆಳ್ಳಗೆ ಇದ್ರೆ ಅದು ಇಷ್ಟ ಆಗ್ತದೆ. ನಿಮಗೆ ಹೇಗೆ ಇಷ್ಟ ಹಾಗೆ ನೀವು ಮಾಡ್ಕೊಳ್ಬೋದು. ಹಚ್ಚಿರುವ ಬಾಳೆಕಾಯಿಯನ್ನು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ, ಕಪ್ಪಾಗಬಾರ್ದು ಅಂತ. ಹಾಗೆ ಕಟ್ ಮಾಡುವಾಗ ಕೈಗೆ ಎಣ್ಣೆಯನ್ನು ಸೋರ್ಕೊಂಡ್ರೆ ಕೈಯೆಲ್ಲ ಕಪ್ಪಾಗೋದಿಲ್ಲ. ಎಲ್ಲ ಬಾಳೆಕಾಯಿಗೆ ಈ ರೀತಿ ಸುಲಭದಲ್ಲಿ ಮಸಾಲೆಯನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೋದು. ನೀರಲ್ಲಿ ಹಾಕಿಟ್ಟಿರೋದ್ರಿಂದ ಬಾಳೆಕಾಯಿಗೆ ಮಸಾಲೆ ಬೇಗನೆ ಅಂಟ್ಕೊಳ್ತದೆ. ಹಾಗೆ ನಾನು ಸ್ವಲ್ಪ ಮೆತ್ತಗೆ ಕಲಸಿರೋದ್ರಿಂದ ಚೆನ್ನಾಗಿ ಅಂಟ್ಕೊಳ್ತದೆ. ಅದು ಹಚ್ಚಲಿಕ್ಕೆ ಒಂದೊಂದನ್ನೇ ಹಚ್ಚಬೇಕು ಅಂತ ಇಲ್ಲ, ಹೀಗೆ ಎಲ್ಲದನ್ನ ಒಮ್ಮೆಲೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗ್ತದೆ. ಎಷ್ಟು ಬೇಗನೆ ಇದು ಎಲ್ಲದಕ್ಕೂ ಹಚ್ಚಿ ಆಯ್ತಲ್ವಾ. ಈಗ ರವಾ ಫ್ರೈಯನ್ನು ಮಾಡ್ತಾ ಇರೋದ್ರಿಂದ ನಾನು ರವಾವನ್ನು ತಗೊಂಡಿದ್ದೇನೆ. ಉಪ್ಪಿಟ್ಟಿಗೆಲ್ಲ ಬಳಸೋ ರವೆಯನ್ನೇ ತಗೊಂಡಿದ್ದೇನೆ. ನಾನು ಬರೀ ರವೆಯಲ್ಲಿ ಕೂಡ ಮಾಡ್ಕೊಳ್ಬೋದು, ಅಥವಾ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿದ್ದೇನೆ, ಇಲ್ಲಾಂದರೆ ಸಪ್ಪೆ ಅಂತ ಅನಿಸ್ತದೆ. ಹಾಗಾಗಿ ಮಸಾಲೆ ಹಚ್ಚಿರುವ ಬಾಳೆಕಾಯಿಯನ್ನು ರವೆಯಲ್ಲಿ ಅದ್ದಿ ಚೆನ್ನಾಗಿ ಈ ರೀತಿ ಕೋಟ್ ಮಾಡ್ಕೊಳ್ಬೇಕು. ಎಲ್ಲ ಬಾಳೆಕಾಯಿಯನ್ನು ಈ ರೀತಿ ಕೋಟ್ ಮಾಡಿ ಇಟ್ಕೊಳ್ತೇನೆ. ಇಷ್ಟು ಮಾಡಿಕೊಂಡ್ರೆ ನಮಗೆ ಫ್ರೈಯನ್ನು ಮಾಡಲಿಕ್ಕೆ ಬೇಗನೆ ಆಗ್ತದೆ. ಒಂದೊಂದು ಕಲ್ಲಿಗೆ ಆಗುವಷ್ಟು ಬಾಳೆಕಾಯಿಗೆ ರವಾನ ಹಚ್ಚಿಟ್ಕೊಳ್ಳಿ. ಎಲ್ಲದಕ್ಕೂ ಹಚ್ಚಿಟ್ಕೊಂಡ್ರೆ ರವೆ ನೆಂದು ಹೋಗ್ತದೆ. ಹಾಗಾಗಿ ಎಷ್ಟು ನೀವು ಮಾಡ್ತೀರಾ ಅಷ್ಟಕ್ಕೆ ಮಾತ್ರ ರವೆಯನ್ನು ಹಾಕ್ಕೊಳ್ಳಿ. ನಾನೆಲ್ಲ ಹಚ್ಚಿಟ್ಕೊಂಡಿದ್ದೇನೆ. ಒಂದು ಸಲಕ್ಕೆ ಆಗುವಷ್ಟು ದೋಸೆ ಕಾವಲಿಯನ್ನು ಬಿಸಿಗೆ ಇಟ್ಟು ಅದರಲ್ಲಿ 2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಮಾಡಿರುವಂತಹ ಬಾಳೆಕಾಯಿಯನ್ನು ಇದರಲ್ಲಿ ಇಟ್ಕೊಳ್ತಾ ಇದ್ದೇನೆ. ಬಾಳೆಕಾಯಿ ಬೇಗನೆ ಬೇಯ್ತದೆ, ಒಂದು ಸೆಕೆಗೆಲ್ಲ ಬೇಯ್ತದೆ ಅಂತ ಹೇಳ್ತಾರೆ. ಜಾಸ್ತಿ ಹೊತ್ತು ಬೇಕಾಗುದಿಲ್ಲ ಇದು ಬೇಯಿಸ್ಲಿಕ್ಕೆ. ಮೇಲ್ಗಡೆಯಿಂದ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು 1-2 ನಿಮಿಷ ಬೇಯಿಸಿದ ನಂತರ ಮತ್ತೊಂದು ಕಡೆಗೆ ತಿರುವಿ ಹಾಕ್ತಾ ಇದ್ದೇನೆ. ಇದಕ್ಕೂ ಕೂಡ ಮೇಲ್ಗಡೆಯಿಂದ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಬೇಕಾದರೆ ಹಾಕ್ಕೊಳ್ಬೋದು. ಮುಚ್ಚಳವನ್ನು ಮುಚ್ಚಿ 2 ಕಡೆಗೆ ಚೆನ್ನಾಗಿ ಬೇಯುವ ತನಕ ಬೇಯಿಸ್ಕೊಂಡ್ರೆ ರುಚಿಯಾದ ಬಾಳೆಕಾಯಿಯ ರವಾ ಫ್ರೈ ರೆಡಿ ಆಗ್ತದೆ. ತಿನ್ನಲಿಕ್ಕೆ ತುಂಬಾನೇ ರುಚಿ ಆಗ್ತದೆ. ನೋಡಿ ಎಷ್ಟು ಬೇಗ ಬೆಂದಿದೆ ಇದು ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ.
ಎಲ್ಲವೂ ಕೂಡ ಬೆಂದಿದೆ, ತೆಗೆದುಕೊಳ್ತಾ ಇದ್ದೇನೆ. ರುಚಿ ರುಚಿಯಾದ ಬಾಳೆಕಾಯಿ ರವಾ ಫ್ರೈ ರೆಡಿ ಆಗಿದೆ. ತಿನ್ನಲಿಕ್ಕೆ ತುಂಬಾನೇ ರುಚಿಕರವಾಗಿರ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋವನ್ನು ಹೈಪ್ ಮಾಡೋದನ್ನು ಮರಿಬೇಡಿ. ಈಗಾಗಲೇ ಬಾಳೆಕಾಯಿಯನ್ನು ಬಳಸಿ ಮಾಡುವಂತಹ 2 ರೀತಿಯ ಪಲ್ಯ, ಒಂದು ಗ್ರೇವಿ ಹಾಗೆ ಪೋಡಿ ರೆಸಿಪಿಯನ್ನೆಲ್ಲ ಶೇರ್ ಮಾಡಿದ್ದೇನೆ. ಆ ವಿಡಿಯೋವನ್ನು ನೀವಿನ್ನು ನೋಡಿಲ್ಲ ಅಂದರೆ ಖಂಡಿತ ನೋಡಿ. ಪ್ಲೇ ಲಿಸ್ಟಲ್ಲಿ ಹೋದರೆ ಸುಲಭದಲ್ಲಿ ನಿಮಗೆ ಆ ರೆಸಿಪಿಗಳು ಸಿಗ್ತದೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.